ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ ರೀ. ಸರ್ ನಿಮ್ಮದು ಸಂದರ್ಶನ ಮಾಡಿದ್ದು ಎರಡನೇ ಬಾರಿ ನಿಮ್ಮದು ಮಾಡ್ತಾ ಇರೋದು. ಆಲ್ರೆಡಿ ನಿಮ್ದು ಪರಿಚಯ ಇದೆ, ಆದರೂ ಕೂಡ ಈಗ ಹೊಸ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ ಬಂದರೆ ನಿಮ್ಮ ಪರಿಚಯ ಆಗಲಿ ಅನ್ನೋದಕ್ಕೋಸ್ಕರ ಮತ್ತೊಂದು ಸಲ ನಿಮ್ಮನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಸರ್ ದಯವಿಟ್ಟು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ಮಂಜುನಾಥ. ಹಾಂ ಸರ್. ನಮ್ಮದು ಫಾರಂ ಹೆಸರು ಮಂಜುನಾಥ್ ನಾಟಿಕೋಳಿ ಧಾರವಾಡ ಅಂತ ಬರುತ್ತೆ. ಹಾಂ ಸರ್. ನಮ್ಮದು ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಕ್ಯಾರ್ಕೊಪ್ಪ ಅಂತ ಒಂದು ಹಳ್ಳಿ. ಹಾಂ ಸರ್. ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು 8 ಕಿಲೋಮೀಟ್ರ್ ಐತೆ ನಮ್ಮದು ಊರು. ಹುಬ್ಳಿಯಿಂದ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ ನಮ್ಮದು ಊರು ಕ್ಯಾರ್ಕೊಪ್ಪ ಅಂತೇಳಿ. ನನ್ನ ಹೆಸರು ಮಂಜುನಾಥ. ನಮ್ದು ಇದೇ ಊರು ಕ್ಯಾರ್ಕೊಪ್ಪ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಐತೆ. ನಾವು ಇಲ್ಲೇ ಫಾರಂ ಮಾಡ್ತಾ ಇರೋದು ಈಗ ಸುಮಾರು ಒಂದು 18ರಿಂದ 19 ವರ್ಷ ಆಗಕ್ಕೆ ಬಂತು. ಇದು ಫೀಲ್ಡಿಗೆ ಬಂದು ಈ ಫೀಲ್ಡಿಗೆ ಬಂದು 18ರಿಂದ 19 ವರ್ಷ ಆಗಕ್ಕೆ ಬಂತು ನಾವು. ಹಾಂ ಸರ್. ಇದು ಉದ್ಯಮದ ನಿಮ್ಮದು ಪರಿಚಯ ಮಾಡೋಕ್ಕಿಂತ ಮುಂಚೆ ನಿಮ್ಮದು ವೈಯಕ್ತಿಕ ಪರ್ಸನಲ್ ಬಗ್ಗೆ ಅಂದರೆ ನೀವು ಏನೇನು ಶಿಕ್ಷಣ? ನಾನು ಮೊದಲ ಹೈನುಗಾರಿಕೆ ಮಾಡೀನಿ ರೀ. ಹೈನುಗಾರಿಕೆ ಮಾಡೇನಿ, ಅದು ಫೇಲ್ ಆಗೈತಿ. ಆಮ್ಯಾಗ ಇದು ಕುರಿ ಸಾಕಿದ್ವಿ, ಕುರಿ ಮತ್ತು ಆಡು, ಅದು ಫೇಲ್ ಆಗೈತಿ. ನಾನು ಫಸ್ಟ್ ಬಂದರೆ ಟಾಯ್ಲ್ಸ್ ಮಿಸ್ತ್ರಿ. ನಾನು ಟಾಯ್ಲ್ಸ್ ಬಿಲ್ಡಿಂಗ್ ಇದೆ, ಟಾಯ್ಲ್ಸ್ ವರ್ಕರ್ ನಾವು. ಆ ಟಾಯ್ಲ್ಸ್ ಕೆಲಸ ಮಾಡ್ಕೊತ ನಾನು ಅವನ್ನೆಲ್ಲ ಮಾಡ್ಕೊತ ಅದು ಫೇಲ್ ಆಗಿದ್ರೆ ಆದರೂ ನಾನು ಒಳ್ಳೆ ಇದು ಕೋಳಿ ಮಾಡ್ಕೊತ ಹೆಜ್ಜೆ ಹಂಗೆ ಮುಂದಿಟ್ಕೊಂತ ಬಂದೀವಿ ನಾವು. ಇದು ಹಂಗೆ ಇಂಪ್ರೂವ್ ಹಾಕ್ಕೊಂತ ಇದು ಇಲ್ಲಿ ಮಟ್ಟ ಬಂದಿರ್ತೈತೆ ಈಗ ಅದು. ಸರ್ ಯಾವ್ಯಾವ ತಳಿ ಸಾಕ್ತಾ ಇದ್ದಾರೆ ಈಗ ಸರ್? ನನ್ನ ಹತ್ರ ರೀಸೆಂಟ್ಲಿ ಈಗ ಸೊನಾಲಿ ಅಂತೇಳಿ ಐತ್ರಿ, ಪ್ಯೂರ್ ನಾಟಿ ಐತಿ, ಕಡಕ್ನಾಥ್, ಇವು 3 ಇರೋದು ರೀ. ಮಾರ್ಕೆಟ್ನಾಗೂ ಇರೋದು ಇಷ್ಟ ಮಾರ್ಕೆಟ್ ಐತ್ರಿ. ಯಾವುದು ಅಂತ ಅದು ಕೋಳಿಗೆ ಯಾವ ಗಿರಿರಾಜ್ ಆಗಲಿ, ಕಾವೇರಿ, ಯಾವ DP ಕ್ರಾಸ್, ಅದು ಯಾವುದೋ ಮಾರ್ಕೆಟ್ನಾಗ ಇಲ್ಲರಿ ಈಗ. ಯಾಕಂದ್ರೆ ಜನಕ್ಕೆ ಬೇಕಾಗಿದ್ದ ನಾಟಿ ಕೋಳಿ ಟೇಸ್ಟ್ ಬೇಕಾ, ನಾಟಿ ಕೋಳಿ ಬೇಕ್ರಿ. ಆಮೇಲೆ ಕಡಕ್ನಾಥ್ ಅದು ನ್ಯಾಚುರಲ್ ಬರುತ್ತೆ ರೀ. ಇದನ್ನ ಸೋನಾಲಿ ಮತ್ತು ನಾಟಿ ಕೋಳಿ ಎರಡು ಒಂದೇ ರೀ, ಬ್ರಿಡ್ ರೀ ಅದು. ಅದಕ್ಕೆ ಈಗ ನಾವು ಜಾಸ್ತಿ ಇರೋದು ನಮ್ಮ ಹತ್ರ ಸೋನಾಲಿ ಕೋಳಿನ ನಾವು ಮಾಡ್ತಾರೆ. ಇದು ಪ್ಯೂರ್ ನಾಟಿನ ಒಂದು ಐತಿ, ಸೋನಾಲಿ ಎರಡು ಬ್ರಿಡ್. ಕಡಕ್ನಾಥ್ ಸ್ವಲ್ಪ ಕಡಿಮೆ ಮಾಡ್ತೇವೆ, ಸೋನಾಲಿ ಜಾಸ್ತಿ ಐತೆ ರೀ ನಮ್ಮದು. ಸರ್ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ಶಿಕ್ಷಣ SSLC ಮಟ್ಟ ಆಗೈತೆ ರೀ ಈಗ. ಹಾಂ, SSLC ಆಗೈತೆ ರೀ ನಮ್ದು. ಹಾಂ ಸರ್. ಸರ್ ಶಿಕ್ಷಣ ಆಯ್ತಲ್ಲ ಸರ, ವ್ಯಕ್ತಿ ವಿಕಾಸನಕ್ಕೆ ಮುಖ್ಯವಾದದ್ದ ಕೆಲಸ ಮಾಡೋಕ್ಕೆ ಮುಖ್ಯವಾದದ್ದ ಅಂತ? ಅದು ಎಜುಕೇಷನ್ ಇರಬೇಕು, ಇರಬಾರ್ದಂತೇನಲ್ಲ. ಎಜುಕೇಷನ್ ಎಷ್ಟರ ಮಟ್ಟಿಗೆ ಅಂತದ ನಾವು ಜಾಬ್ ಹಿಡಿತೇವೆ ಅಂತಂದ್ರೆ ಈಗಿಂದ ಯಾರಿಗೂ ಆಗೋದಿಲ್ಲ ಈಗ. ಆಮೇಲೆ ಜಾಬ್ ಕಲಿಸ್ಬೇಕಂತರೂ ಅವ್ನು ಕಲಿಯೋನು ಶಾನೆ ಇರಬೇಕು. ಕಲಿಸ್ತಿರ್ತಾನಂದ್ರೆ ಶಾನೆ ಇರಬೇಕಲ್ಲ. ಅವಾಗ ಅದೊಂದು ಜಾಬಿಗೆ ಏನೋ ಗುದ್ದಾಡೋದು. ಈಗ ಯಾವುದೋ ಗೌರ್ಮೆಂಟ್ ನೌಕರಿ ಅಂತ ಆಗೋಲ್ಲ. ಈ ಬಿಸ್ನೆಸ್ ಅಂದ್ರೆ ಯಾಕಂದ್ರೆ ನಮ್ಮ ಬಿಸ್ನೆಸ್, ಸ್ವಂತ ಬಿಸ್ನೆಸ್ ಆಕತ್ತೆ. ಆಮೇಲೆ ನಾವು ಬೆಳೆದ್ರೆ ನಮ್ಮ ಕೂಡ 10 ಮಂದಿನ ಬೆಳೆಸ್ಕೋಬೋದು, ನಾವು ಮುಂದೆ ಬೆಳ್ಕೊತ ಹೋಗ್ಬೋದು ಇದ್ರಾಗ. ಇದು ವೈಯಕ್ತಿಕ ಬಿಸ್ನೆಸ್ ಆಗ್ತೈತೆ ರೀ ಇದು. ಅಂದ್ರೆ ಬೇಕಂದ್ರೆ ಮಾಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಆಮ್ಯಾಗ ಇಷ್ಟ ಬಂಡವಾಳ ಹಾಕಿ ಮಾಡ್ಕೊಂತಾನೆ ಹೋಗ್ಬೋದು. ನಮ್ಮದು ಜಾಸ್ತಿ ಬಂಡವಾಳ ಹಾಕ್ಬೇಕಂತೂ ಏನೂ ಇಲ್ಲ. ಈಗ ನಾವು ಒಂದು 500 ಕೋಳಿಯಿಂದ ಸ್ಟಾರ್ಟ್ ಮಾಡ್ಬೇಕಾ, 200 ಕೋಳಿಯಿಂದ ಡಿಸಿಷನ್ ತೊಗೊಂಡು ಫಸ್ಟ್ 200ರಿಂದ 500 ಅಷ್ಟು ಸ್ಟಾರ್ಟ್ ಮಾಡ್ಬೇಕ್ರಿ. 1000, 2000, 5000 ಹತ್ತು ಗಂಟೆ ಮಾಡಬಾರ್ದು. ದುಡ್ಡು ಐತೆ ಅಂದ್ರೂ ಮಾಡಬಾರ್ದು, ಇಲ್ಲಾಂದ್ರೂ ಮಾಡಬಾರ್ದು. ಯಾಕಂದ್ರೆ ಮೊದಲು ಅನುಭವನ ತೊಗೋಬೇಕಿದ್ರಾಗ ಸಾಕಿ. ಒಂದು 200 ಮಾಡಬೇಕು. ಈಗ 200 ಇಲ್ಲಪ್ಪ, ನಾನು ಒಂದು 500 ಮಾಡ್ತಂದ್ರೆ ಪರವಾಗಿಲ್ಲ. ಆದರೆ 200 ನಮ್ಮ ಕಡೆ ನೋಡ್ಬೇಕು. ಮಾರ್ಕೆಟ್ ಗಿರ್ಕೆಟ್ ಅಂದ್ರೆ ಐತಂದ್ರೆ ಒಂದು 500 ಮಾಡಿರಲ್ಲ. ಏನು ಮಾರ್ಕೆಟ್ ಇಲ್ಲ ಅಂದ್ರೆ ಒಂದು 200ರಿಂದ ಸ್ಟಾರ್ಟ್ ಮಾಡ್ಬೇಕು ಇದನ್ನು. ನಾವು 200ರಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತತಿ, ಆ 200ದಾಗ ಬಜೆಟು ಕಡಿಮೆ ಆಗ್ತತಿ, ಕೆಲಸನೂ ಕಡಿಮೆ ಇರ್ತೈತಿ. ನಾವು ಎಲ್ಲ ಕಡೆ ನಾವು ಮಾರ್ಕೆಟ್ ಕುಂತಂದ್ರೆ ನಾವು ಜಾಸ್ತಿ ಮತ್ತೊಂದು 4 ತಿಂಗಳಾದ್ಮೇಲೆ ಜಾಸ್ತಿ ಮಾಡ್ಕೊತ ಹೋಗ್ಬೋದು ರೀ ಇದನ್ನು. ಇಲ್ಲ ರೀ ನನಗೊಂದು ಸ್ವಲ್ಪ ಅನುಭವ ಐತಿ, ನಮ್ಮ ಮಾರ್ಕೆಟ್ ಐತೆ ಅಂದ್ರೆ 500ರಿಂದ ಸ್ಟಾರ್ಟ್ ಮಾಡಬೇಕು ಮಿನಿಮಮ್. ಈಗ 1000 ಗಟ್ಟಲೆ ಮಾಡ್ತಾನೆ ಅನ್ನೋರಿಗೆ ಏನಾಕತಿ, ಅದನ್ನು ನನಗೆ ಯಾವುದೂ ಕೆಲಸ ಇಲ್ಲರಿ, ನನಗೆ ನಾನು 1000 ಮಾಡ್ತಾನೆ, ನಮ್ಮ ಉಳಿವಾರದ ಮಾರ್ಕೆಟ್ ಐತಿ, ನಾನು ಮಾಡ್ತಾನೆ, ನೀವು ಸ್ವಲ್ಪ ಮಾಡ್ರಿ ಅಂತಂದ್ರೆ ಒಂದು 1000 ಮಾಡ್ಕೊತ ಹೋಗ್ಬೋದು ರೀ. ಅದು ಏಕದಮ್ಗೆ ಒಂದು 1000 ಮಾಡಿದ್ರಾಗ ಇದ್ರಾಗ ಅರ್ಥ ಇಲ್ಲ ರೀ. ಅಂದ್ರೆ ಸರ್ ನೀವು ಶುರು ಮಾಡೋಕ್ಕಿಂತ ಮುಂಚೆ ಮೊದಲು ನೀವು ಎಷ್ಟರಿಂದ ಸ್ಟಾರ್ಟ್? ನಾನು 200ರಿಂದ ಸ್ಟಾರ್ಟ್ ಮಾಡೀನಿ ರೀ ಇದನ್ನು. ನೀವು ಫಸ್ಟ್ 200ರಿಂದ, ಆಮೇಲೆ ನೆಕ್ಸ್ಟ್ 500, 1000 ಮಾಡ್ಕೊತಾನೆ ಬಂದೇನಿ ರೀ ನಾನು. ಯಾಕಂದ್ರೆ ಗೊತ್ತಿರೋದಿಲ್ಲ ರೀ, ಅನುಭವ ಇರೋದಿಲ್ಲ. ಯಾರೋ ಯೂಟ್ಯೂಬ್ನಾಗ ನೋಡೀನಿ, ಯಾರೋ ಒಬ್ರು ಮಾಡೀನಿ, ಅವು ಮಾಡಿ ಅಷ್ಟು ಸಾಕ್ಯಾನ, ನೀವು ಇಟ್ಟು ಸಾಕ್ಯಾನ ಅಂತ ಕೋಳಿ ಮಾಡಿದ್ರೆ ಅಷ್ಟು ಲಕ್ಷ ಲಾಭ, ಲಕ್ಷ ಮಾಡ್ತಾನಂತಂದ್ರೆ ಕೈ ಹಾಕ್ಬಾರ್ದು ಇದಕ್ಕೆ. ಮೊದಲು ನಾನು ದುಡಿತೇನೆ ಇದ್ರಾಗ ಏನೈತೆ ನಾನು ನೋಡ್ತಾನೆ, ಅನುಭವ ತಗೋತಾನೆ. ನಾನು ಹಾಕಿದ ಬಂಡವಾಳ ಅಷ್ಟು ಮೋಸ ಆಗೋಲ್ಲಂಗೆ ನನ್ನ ಬಂಡವಾಳ ಬಂದ್ರೆ ಸಾಕು, ನನಗೆ ಅನುಭವ ಸಾಕಂತ ಮಾಡ್ಬೇಕು ಇದನ್ನು. ನಾನು ಲಕ್ಷನ ದುಡಿತೇನೆ, ನಾ 50,000 ಬೇಕು, ತಿಂಗಳಿಗೆ 10,000 ಬೀಳ್ಬೇಕು ನನ್ನ ಪಗಾರ ಅಂತಂದ್ರೆ ಕೈ ಹಾಕೋಬಿಡ್ರಿ. ಮೊದಲು ಅನುಭವ ಅಂತ ಮಾಡಿರಿ. ಈಗ ಅನುಭವ ನಿಮ್ಗೆ ಸಿಕ್ತ ಮುಂದೆ ನೀವು ಎಷ್ಟಾರ ಮಾಡ್ರಿ ಕೋಳಿ. ನಾನು ಮಾರ್ಕೆಟ್ ಐತಿ, ನನಗೆ ಇದ್ರೆ ನಾನು ಸಕ್ಸಸ್ ಆಗ್ತಾನೆ, ನನ್ನ ಪಗಾರ ಬೀಳುವಂಗೆ ನಾನು ಬ್ಯಾಚ್ ಮಾಡ್ಕೋತಾನೆ ಅಂದ್ರೆ 5 ಹೆಜ್ಜೆ ಇಡ್ಬೋದು ಮುಂದೆ. ಮೊದಲು ಕಡಿಮೆ ಮಾಡಿರಿ. ನಿಮ್ಗೆ ಇದ್ರಾಗ ಈಗ ಒಳ್ಳೇದು ಆಕತ್ತಪ್ಪ ಅಂತಂದ್ರೆ ನೀವು ಮುಂದಿನ ಫ್ಯೂಚರ್ ನೋಡ್ಕೊಂಡು ಮಾಡ್ಬೇಕೀಗ. ಮುಂದೆ ನನಗೆ ಈಗ ಒಳ್ಳೇದಾಕತ್ತೆ ಅಂತ ಗುದ್ದಾಡ್ರಿ, ಈಗ ಒಳ್ಳೇದಾಗೋದಿಲ್ಲ. ಅದ ಒಮ್ಮೆ ಕೈಗೆ ಸುಟ್ಕೊಂಡ್ರೆ ನೀವು ಅದ್ರ ಮ್ಯಾಗಿಂದ ಹೋಗಿ ಬಿಡ್ತೈತೆ ರೀ. ಯಾಕಂದ್ರೆ ದುಡ್ಡು ಒಂದ್ಸತ ಕಳ್ಕೊಂಡ್ರೆ ಮತ್ತೊಂದು ಬೇರೆದೇ ಮಾಡ್ಬೇಕು. ಇದ್ಮೇಲೆ ದುಡ್ಡು ಇರ್ತೈತೆ, ಆ ದುಡ್ಡು ತಕ್ಕಕ್ಕೆ ನಾವು ಒಳ್ಳೆ ಅದನ್ನು ಮಾಡ್ಬೇಕಂತಂದ್ರೆ ಆಗೋದಂಗಿಲ್ಲ. ಯಾಕಂದ್ರೆ ಬಂಡವಾಳ ಕಳ್ಕೊಂಡ್ಬಿಟ್ಟಿರ್ತಾವೆ ನಾವು. ಅದಕ್ಕೆ ಮಾಡೋದಿದ್ರೆ ಮೊದಲು 200, 500 ಮಾಡಿರಿ. 1000 ಗಟ್ಟಲೆ ಮಾಡುವಂಥ ಅವಶ್ಯ ಇಲ್ಲ. ಫಸ್ಟ್ ಮಾಡಿ ಅನುಭವದಿಂದ ಒಂದು ಸ್ವಲ್ಪ ಪೇಷನ್ಸಿಂದ ತೊಗೊಂಡು ಮಾಡ್ಕೊಂಡ್ರೆ ಆ ಬ್ಯಾಚ್ ಚಂದ ನೀಟಾಗಿ ಹೊರಗೆ ಹೋತಂದ್ರೆ ನಾವು ಡಿಸಿಷನ್ ಮಾಡ್ಬೋದು. ಇಲ್ಲ 500 ಬ್ಯಾಚ್ ಮಾಡೋದಿಲ್ಲ, 200 ಈ 1 ತಿಂಗಳು 2 ತಿಂಗಳಿಗೊಮ್ಮೆ ಹಿಂಗೆ ಬ್ಯಾಚ್ ರಿಟರ್ನ್ ಆಗೋಂಗೆ ಮಾಡ್ಕೋಬೋದು ಅಂತೇಳಿ ತಲೆ ಓಡಿಸಿ ಮಾಡ್ಬೋದು.
ಅನುಕೂಲ ಆಕತಿ. ಮತ್ತು ಇದು ರಾಣಿಬೆನ್ನೂರು, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಹೋದ್ರೆ ಅಲ್ಲಿ 500 ಅಲ್ಲ 1000 ಸಾಕಿದ್ರು ನಡಿತೈತಿ. ಯಾಕಂದ್ರೆ ಅಲ್ಲಿ ಸೇಲರ್ಗಳು ಜಾಸ್ತಿ ಅದ ರಿಟರ್ನ್ ಕೋಳಿ ತಗೊಳ್ಳೋದು. ಯಾಕಂದ್ರೆ ನಮ್ಮ ಕೋಳಿ ಅಲ್ಲಿ ಹೋತಂದ್ರೆ ಸೇಲಿಂಗ್ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ನಮ್ಮ ಅಲ್ಲಿ ಕರ್ನಾಟಕದಾಗ ಜಾಸ್ತಿ ಕೋಳಿ ಸಪ್ಲೈ ಆಗೋದನ್ನ ಮೈಸೂರು ಮಂಡ್ಯ ಕಡೆಂತ್ರ ಇದು ಶಿವಮೊಗ್ಗ, ಭದ್ರಾವತಿ, ದಾವಣಗೆರೆ, ಬೆಂಗಳೂರು ಕಡೆನ ಕೋಳಿ ಕಟಿಂಗಿಗೆ ಹೋಗೋದು. ಅಲ್ಲಿ ಯಾರು ಪ್ರಾಪರ್ಲಿ ಕೋಳಿ ಸಾಕಿದಾರ ಅಲ್ಲಿ ಅನುಕೂಲ ಐತೆ. ನಮ್ದು ಅಲ್ಲೇ ಒಂದು 10ರಿಂದ 12, 13 ಮಂದಿ ಲಿಫ್ಟರ್ಗಳು ಅದಾರ ಕೋಳಿ ಒಯ್ಯಾರ. ಅವ್ರ ಕಡೆಯಿಂದ ಒಬ್ಬರು ಬಿಟ್ಟು ನಾವೆಲ್ಲ ಕೋಳಿ ತುಂಬಿಸಿ ಅಲ್ಲಿಂದ ಕೋಳಿ ಖಾಲಿ ಮಾಡಿಕೊಡ್ತೇವೆ. ಈ ಬಿಜಾಪುರ ಹೋದಂದ್ರೆ ನಾವು ಕಲಬುರಗಿ, ಬಿಜಾಪುರ ಕಡೆ ಹೋದಂದ್ರೆ ಅವ್ರ ಕಡೆ ಮಾರ್ಕೆಟ್ ಒಂದು ಸ್ವಲ್ಪ ಸ್ಲೋ ಐತೆ. ಅಂಥವ್ರಿಗೆಲ್ಲ ಏನು ಹೇಳ್ತಾನೆ, ಒಂದು ಸ್ವಲ್ಪ ಕಡಿಮೆ ಸಾಕ್ರಿ, ಮೊದಲು ಮಾರ್ಕೆಟ್ ಕುಂದಿರ್ಸ್ಕೋರಿ, ಕುಂದಿರ್ಸ್ಕೊಂಡು ನೀವು ಸ್ಟೆಪ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾನೆ. ಯಾರೂ ಈಡಾಗಿ ನಾನು ಯಾವುದೋ ನೋಡಿ ಅವ್ನು ಲಕ್ಷ ಉಳಿತೈತೆ ಅಂತ ಹೇಳ್ತಾನೆ ಫೇಸ್ಬುಕ್ನಾಗ. ಆ ಲಕ್ಷ ಒಳಗೆ ಹೋಗಿ ನೀವು ಒಂದು ಕೋಳಿ ಬೆಳೆಸ್ಬೇಕಂತಂದ್ರೆ 200-300ರಿಂದ 300 ಮಟ್ಟ ಖರ್ಚು ಬರ್ತೈತೆ ರೀ. ನೀವು ಅಷ್ಟು ಖರ್ಚು ಮಾಡೋ 1000 ಕೋಳಿ ಅಂದ್ರೆ 2 ಲಕ್ಷ ಖರ್ಚು ಮಾಡ್ಬೇಕು ಮಿನಿಮಮ್. ಲಕ್ಷ ಉಳಿತೈತೆ ಅಂತೇಳಿ ನಾವು 2 ಲಕ್ಷ ಖರ್ಚು ಮಾಡೋ ಬದಲಿ ಆ ಕಡೆ ಫುಡ್ಡು ಸಿಗೋಲ್ಲ, ಮೆಡಿಸಿನ್ ಸಿಗೋಲ್ಲ, ಪಾಪ್ ಸಿಗಿದೆ. ವ್ಯವಸ್ಥಿತವಾಗಿ ಮೊದಲೇ ನಾವು ಎಲ್ಲಕ್ಕೂ ಪ್ರಿಪೇರ್ ರೆಡಿ ಮಾಡ್ಕೊಂಡು ಇಷ್ಟು ಖರ್ಚು ಮಾಡೋಕೆ ನಾವು ಮೆಂಟಲಿ ರೆಡಿ ಆಗಿ ನಾವು ಕೆಲಸ ಮಾಡ್ಬೇಕು. ಅದನ್ನು ನಾವು ಅದಕ್ಕೆ ಖರ್ಚು ಅದು ಏನು ಕೇಳ್ತೈತಿ, ಫುಡ್ಡು, ನೀರು, ಟಾನಿಕ್, ನನಗೆ ಗಾಳಿ ಬೆಳಕು ಚಂದ ಕೊಡು ಅಂತ ಕೇಳ್ತೈತಿ ಕೋಳಿ. ನಾವು ಅದನ್ನೆಲ್ಲ ನೀಟಾಗಿ ಕೊಟ್ಟಿವಂದ್ರೆ ಆ ಕೋಳಿ ನಮ್ಗೆ ರೊಕ್ಕ ಕೊಡ್ತೈತಿ. ಈಗ ನಾವೇನು ಮಾಡ್ತೀವಿ, ಜವಾರಿ ಕೋಳಿ ಅದು ಅಕ್ಕಿ ಹೋಗಿ ಜೋಳ ಹೋಗಿ ಹೊರಗೆ ಬಿಡು ಹಿಂಗೆ ಮಾಡಿ ಅಂತ ಹೇಳಿಬಿಡ್ತೇವೆ. ಅದು ಹಂಗೆ ಬಿಟ್ರೆ ನಮ್ಮ ಟೈಮ್ ಕೋಳಿ ಬರೋಲ್ಲ. ಅದು ಕೋಳಿಗೆ ನಾವು ಕೆಲಸ ಕೊಡ್ಬೇಕು. ಅದಕ್ಕೆ ಹೊರಗೆ ಬಿಡ್ಬೇಕಾ, ಶೆಡ್ ಒಳಗೆ ಊಟ, ನೀರು, ಫುಡ್ಡು, ಮೆಡಿಸಿನ್ ಎಲ್ಲ ಹಾಕಲೇಬೇಕು. ನಾವು ಹಾಕಿದ್ದೀವಿ ಅಂದ್ರೆ ಏನಾಕತಿ, ಆ ಫುಡ್ಡು ಒಳ್ಳೆಯದ ತಿಂದಿದ್ದು ನಮಗೆ ರೊಕ್ಕ ಬರ್ತೈತಿ. ನಾವೇನು ಮಾಡ್ತೇವೆ, ಆ ಫುಡ್ ತಿಂತೈತೆ ಅಂತೇಳಿ ಬೇರೆ ಏನೇನು ಹೊರಗಿನ ಫುಡ್ ತಂದು ಹಾಕ್ತೇವೆ. ಹಾಕಿದ್ರೆ ಕೋಳಿ ಅನ್ಸೈಜ್ ಆಗಿಬಿಡ್ತೈತೆ. ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ದೊಡ್ಡ ಸರ್ 4-4.5 ತಿಂಗಳ ಒಳಗೆ ಬರೋ ಕೋಳಿ 6 ತಿಂಗಳ 7 ತಿಂಗಳು ಹೋಗ್ಬಿಡ್ತೈತೆ. ದುಡ್ಡು ಜಾಸ್ತಿ ಖರ್ಚಾಗ್ಬಿಡ್ತೈತೆ, ಗೊತ್ತಾಗೋದಿಲ್ಲ. ಆಮೇಲೆ ಲಾಸ್ ಅಂತ ನಾವು ಹೇಳ್ತೇವೆ. ಸರ್ ಇದು 19ನೇ ವರ್ಷ ನಿಮ್ಮದು ಜರ್ನಿ. ಈಗ ಎಷ್ಟು ಬ್ಯಾಚ್ ಅದೇ ಸರ್ ಟೋಟಲ್ ಆಗಿ? ನೀವು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಾ ಮತ್ತು ಈಗ ಸದ್ಯಕ್ಕೆ ನೀವು ಎಷ್ಟು ಬ್ಯಾಚಸ್ ಮಾಡಿ ಸಕ್ಸಸ್ ಆಗಿದಾರಂತ? ಸರ್ ಇದ್ರಾಗ ಸಕ್ಸಸ್ ಹೆಂಗತ್ತಂತಂದ್ರೆ ನಾನು ಎಷ್ಟು ಬ್ಯಾಚ್ ಅಂತ ನಂಗೆ ನೆನಪಿಲ್ಲ ರೀ. ಇಷ್ಟ ಬ್ಯಾಚ್ ಅಂತ, ಯಾಕಂದ್ರೆ ನಂದು 4 ಶೆಡ್ ಅದಾವ. ಈಗ ಫಸ್ಟ್ 1 ಶೆಡ್ಡಿಂದ ಶುರು ಮಾಡಿದ್ದೆ ನಾನು. ಅದ್ರಾಗ ಏನಾಗತ್ತು, ಹೆಂಗೆ ನಾನು ಬಿಸ್ನೆಸ್ ಜಾಸ್ತಿ ಆಗಾಗತ್ತಲ್ಲ, ಕೋಳಿ ಸೇಲ್ ಆಗತ್ತು, ಆಮೇಲೆ ಜನಕ್ಕೆ ಮರಿ ಕೇಳಾಗತ್ತರು, ಮರಿನೂ ಕೊಡಾಕತ್ತೀವಿ. 1 ದಿನದ ಮರಿನೂ ಕೊಡ್ತೇವೆ, 1 ತಿಂಗಳದ್ದು 1.5 ತಿಂಗಳದ್ದು ಎಲ್ಲ ಕೊಡಾಕತ್ತೀವಲ್ಲ. ನಾವು ಮತ್ತೊಂದು ಫಾರಮ್ ಮಾಡಿದ್ವಿ, ಇದನ್ನು ಮಾಡಿದ್ದೀವಿ. ಇದ್ರಾಗೂ ಕಂಟ್ರೋಲ್ ಆಗಲಿಲ್ಲ, ಮತ್ತೊಂದು ಮಾಡಿದ್ವಿ. ಇನ್ನು ಒಟ್ಟು ಟೋಟಲ್ 4 ಫಾರಮ್ ರೆಡಿ ಆಗ್ಯಾವ್ರಿ ನಮ್ಮ. ಈಗ 4 ಫಾರಮ್ದಾಗೂ ಮರಿ ಅದಾವ. 4 ಫಾರಮ್ದಾಗೂ ಅಂದ್ರೆ 2 ಫಾರಮ್ ಪೂರ್ತಿ ದೊಡ್ಡ ಮಾಡ್ತೇವೆ ಅವನು. ಇನ್ನು 2 ಫಾರಮ್ದಾಗ ಪೂರ್ತಿ ಮರಿ ಬಿಡ್ತೇವೆ. 1 ದಿನದಿಂದ 1 ತಿಂಗಳು ರೆಡಿ ಮರಿ ಮಾಡೋಕೆ 2 ಫಾರಮ್ದಾಗ ಬಿಡ್ತೇವೆ. ಆ ಫಾರಮ್ ಕೆಪಾಸಿಟಿ ಬಂದು 18,000 ಐತ್ರಿ. ಒಂದು ಫಾರಮ್. ಇದು ಫಾರಮ್ದಾಗ 13,000 ಮರಿ ಅದಾವ. ರೀಸೆಂಟ್ಲಿ ಸದ್ಯ 13,000 ಇಲ್ಲಿ ಮರಿ ಅದಾವ್ರಿ. ಅಲ್ಲಿವೆಲ್ಲ ಈಗ ಒಂದು ವಾರ ಆತ್ರಿ ಎಲ್ಲ ಖಾಲಿ ಆಗ್ಯಾರ. 18,000 ಮರಿ ಅವು ಖಾಲಿ ಆದವ್ರಿ. ಈಗ ಅವು ಸ್ವಚ್ಛ ಮಾಡತ್ತೇವಿ. ಇಲ್ಲೇ ಈ ಜಾಗ ಇಲ್ಲದಕ್ಕೆ ಈಗ ಮತ್ತೆ ಇದನ್ನ ಫಾರಮ್ನ ಮರಿ ಬಿಡ್ತಿದ್ದಲ್ಲ, ಇಲ್ಲೇ 13,000 ಮರಿ ಅದಾವ್ರಿ ಈ ಫಾರಮ್ದಾಗ. ಈಗ ಟೋಟಲ್ ಆಗಿ 4 ಬ್ಯಾಚಸ್ ಅಲ್ಲಿ ಎಷ್ಟು ಮರಿಗಳು ಇರ್ತಿದ್ವು ಸರ್ ಅಂದಾಜಾಗಿ? ಸರ್ ನನಗೆ ಈಗ ಮೊನ್ನೆ ಲೆಕ್ಕ ಹಾಕಿದ್ರೆ ಒಂದು 28,000 ಮರಿ ಇತ್ತು ಈಗ. ಅದ ಟೋಟಲ್ ಅದ 28,000ದಾಗ ಈಗ 18,000 ಖಾಲಿ ಆಗೈತ್ರಿ ಈಗ. ಅದ ಅಂತಂದ್ರೆ ಇಲ್ಲೇ 13,000 ಅದಾವ್ರಿ. ಅದು ಇನ್ನೊಂದು ಫಾರಮ್ದಾಗ ಅಲ್ಲಿ 2,000 ಅದಾವ್ರಿ. ಅಷ್ಟೇ ಅದಾರ ಅದ್ರೊಳಗೆ. ಒಂದು ಜಾಗ ಇಲ್ಲಿ ಶಾರ್ಟೇಜ್ ಆಗಿದ್ದಕ್ಕೆ ಆ ಫಾರಮ್ದಾಗ ಹೋಗ್ಬಿಟ್ಟು ಅವು ಅಲ್ಲಿ ದೊಡ್ಡ ಮಾಡೋರಿ ಅವನ. ಆ ಮರಿ ತಿಂಗಳ ಮರಿ ಕೊಡಲ್ಲ, ಇವೆಲ್ಲ ತಿಂಗಳ ಮರಿ ಸಪ್ಲೈ ಮಾಡೋದು. ಆ ಮರಿ ಆ ಫಾರಮ್ದಾಗ ಮರಿ ಅಲ್ಲೇ ದೊಡ್ಡದಾಗೋದಿರ. ಅದು ಅದಕ್ಕೆ ನಾ ಕೌಂಟ್ನಾಗ ಲೆಕ್ಕ ಹೇಳಿಲ್ಲ ನಿಮ್ಗೆ ಇಷ್ಟ. ಹ್ಞೂ ರೀ.